ಆರ್ಎಸ್ಎಸ್ ಗುಜರಾತ್ನ ಸುದೀರ್ಘ ಲಾಬಿಗೆ ಬ್ರೇಕ್ ಹಾಕಲಿದೆಯಾ? ಹಾಕ್ತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವಂಥದ್ದು 25 ನಿಮಿಷಗಳ ಸೀಕ್ರೆಟ್ ಮೀಟಿಂಗ್, ಅದು ಕೂಡ RSS ಮುಖ್ಯಸ್ಥ ಮೋಹನ್ ಭಾಗವತ್ ಹಾಗೂ ರಾಜಸ್ಥಾನದ ಅತ್ಯಂತ ಜನಪ್ರಿಯ ನಾಯಕಿ ಮತ್ತು ಎರಡೆರಡು ಸಲ ಮುಖ್ಯಮಂತ್ರಿ ಆಗಿದ್ದಂತಹ ನಾಯಕಿ ವಸುಂಧರಾ ರಾಜೆ ಅವರ ಜೊತೆಗಿನ ಒಂದು ಕ್ಲೋಸ್ಡ್ ಡೋರ್ ಮೀಟಿಂಗ್. ತುಂಬ ಸೂಕ್ಷ್ಮವಾಗಿ ಈ ಒಂದು ಸಭೆಯನ್ನು, ರಹಸ್ಯ ಸಭೆಯನ್ನು ಗುಜರಾತಿ ಲಾಬಿಗರು ಯಾರೆಲ್ಲ ಇದ್ದರು ಅವರು ನೋಡ್ತಾ ಇದ್ದಾರೆ. ನೋಡಿ, 2014ರಿಂದ ಇಲ್ಲಿಯ ತನಕ ಗುಜರಾತ್ ಲಾಬಿ ಅನ್ನುವಂಥದ್ದು BJPಯನ್ನು ಅಕ್ಷರಶಃ ಆಳ್ತಿದೆ. ಇನ್ನುಳಿದ ಭಾಗಗಳಲ್ಲಿನ ಎಷ್ಟೋ ಪ್ರಾಂತ್ಯಗಳ ನಾಯಕರಿಗೆ, ಅದರಲ್ಲೂ ಪ್ರಾಮಾಣಿಕ RSS ಕಾರ್ಯಕರ್ತರಿಗೆ, BJPಯ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಕಷ್ಟ ಆಗಿದೆ. ಆದರೆ ಪಕ್ಷಕ್ಕೋಸ್ಕರ, ಸಂಘಕ್ಕೋಸ್ಕರ ಎಲ್ಲವನ್ನ ಸಹಿಸಿಕೊಂಡಿದ್ರು. ಈ ಗುಜರಾತ್ ಲಾಬಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅಂದರೆ, ಯಡಿಯೂರಪ್ಪ ಅವರು ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗುವಂತಹ ಅವಕಾಶಗಳನ್ನೂ ಕೂಡ ತಪ್ಪಿಸಿದ್ದು ಇದೇ ಗುಜರಾತ್ ಲಾಬಿಗರ ಲೆಕ್ಕ ಅನ್ನುವಂಥದ್ದು ಬಹುಪಾಲು ಜನ ಚರ್ಚೆ ಮಾಡಿರುವಂತಹ ವಿಚಾರ. ಆದರೆ ಈಗ ಯಾಕೆ ವಸುಂಧರಾ ರಾಜೆ ಅವರನ್ನು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಮಹತ್ವದ ಮಾತುಕತೆ ನಡೆಸಿದ್ರು ಅವ್ರ ಜೊತೆಯಲ್ಲಿ? ತುಂಬ ಸೂಕ್ಷ್ಮವಾಗಿ ನೋಡಿ ವಿಚಾರವನ್ನು. ಇದೇ ಮೋಹನ್ ಭಾಗವತ್ ಅವರು 75 ವರ್ಷ ಆದಮೇಲೆ ಅವರವರು ನಿವೃತ್ತಿ ತಗೋಬೇಕಾಗುತ್ತೆ ಅನ್ನುವಂತಹ ಹೇಳಿಕೆ ಕೊಟ್ಟವರು ಅವರೇ. ಆ ನಂತರದಲ್ಲಿ ನಾನು ಇಂಥವರೇ ನಿವೃತ್ತಿ ತಗೋಬೇಕು ಅಂತ ಹೇಳಿಲ್ಲ, ಜೀವ ಇರೋ ತನಕ, ಉಸಿರಿರೋ ತನಕ ಪಕ್ಷಕ್ಕೋಸ್ಕರ, ಸಂಘಕ್ಕೋಸ್ಕರ ದುಡಿಬಹುದು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಎಲ್ಲೋ ಒಂದು ಕಡೆ ಇಡೀ ಪಕ್ಷ ವ್ಯಕ್ತಿ ಪೂಜೆಗೆ ನಿಲ್ಲುವಂತಹ ಸ್ಥಿತಿ ಬರಬಾರದಿತ್ತು. ಅದು RSS ಎಂದಿಗೂ ಬಯಸೋದಿಲ್ಲ. ಸಿದ್ಧಾಂತದ ಪೂಜೆ ಮತ್ತು ಸಂಘದ ಪೂಜೆ ಮುಖ್ಯ ಇರುತ್ತೆ ವಿನಃ ವ್ಯಕ್ತಿಯ ಪೂಜೆ ಮುಖ್ಯ ಆಗೋದಿಲ್ಲ. ಒನ್ ಮ್ಯಾನ್ ಶೋ ಅಲ್ಲ RSS ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರನೇ ಎಲ್ರಿಗೂ ಕೂಡ ಅಲ್ಲಿ ಸಮಾನತೆ ಇರುತ್ತೆ. ಅದು ಯಾರೇ ಕಾರ್ಯಕರ್ತ ಇರಬಹುದು. ಅಂತಹ ಸಂಘ ಒಂದು ದೊಡ್ಡ ಜೇಡರ ಬಲೆಯಲ್ಲಿ ಸಿಕ್ಕಿಬಿದ್ದಿದೆಯಾ? ಅಥವಾ BJP ಅಂಥದ್ದೊಂದು ಜೇಡರ ಬಲೆಯಲ್ಲಿ ಸಿಕ್ಕಿಬಿದ್ದಿದೆಯಾ? ಅದನ್ನು ತುಂಬ ಜಾಣ್ಮೆಯಿಂದ ಬಿಡಿಸುವಂತಹ ಕೆಲಸಕ್ಕೆ ಇದೀಗ ಮೋಹನ್ ಭಾಗವತ್ ಅವರು ವಸುಂಧರಾ ರಾಜೆ ಅನ್ನುವಂತಹ ಸ್ವತಂತ್ರ ನಿರ್ಧಾರ ಕೈಗೊಳ್ಳುವಂತಹ ನಾಯಕಿಯನ್ನು, ಗಟ್ಟಿತನದಿಂದ ಆಡಳಿತವನ್ನು ಪ್ರದರ್ಶಿಸುವಂತಹ ಮತ್ತು ಎಂಥದ್ದೇ ಸವಾಲು ಸಮಸ್ಯೆಗಳು ಬಂದರೂ ಕೂಡ ಬಗೆಹರಿಸಬಲ್ಲಂತಹ ಗಟ್ಟಿಗಿತ್ತಿಯನ್ನು ಯಾಕೆ BJP ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸುವಂತಹ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಿದೆ. ಆ ಕಾರಣಕ್ಕೋಸ್ಕರನೇ ಈ ಸಭೆಯನ್ನು, ಈ 25 ನಿಮಿಷಗಳ ಸೀಕ್ರೆಟ್ ಸಭೆಯನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ತಿದ್ದಾರೆ. ನೋಡಿ, 2023ರಲ್ಲಿ ನೋಡಿ, ವಸುಂಧರಾ ರಾಜೆ ಅವ್ರ ಮೇಲೆ ಆರೋಪಗಳಿರಲಿಲ್ಲ ಅಂತಲ್ಲ, ಆರೋಪಗಳಿತ್ತು. ಆದರೆ ಅದನ್ನು ಮೀರಿ ಒಂದು ಸಂಘಟನೆ ಮತ್ತು ಒಂದು ಖಡಕ್ ಆಡಳಿತ ಅಂತ ಅಂದಾಗ, ಸ್ವಾತಂತ್ರ್ಯ ನಿರ್ಧಾರ ತೆಗೆದುಕೊಳ್ಳುವಂತಹ ಗುಣ ಇರುವಂಥದ್ದನ್ನು ನೋಡಿದಾಗ ಆಕೆ ಬೇಕು. ರಾಷ್ಟ್ರೀಯ ಘಟಕಕ್ಕೆ ಹಾಗೆ ಲೆಕ್ಕ ಹಾಕಿದ್ರೆ ವಸುಂಧರಾ ರಾಜೆ ಅಂತ ಅವರು ಬಂದು ಕೂತ್ರೆ RSS ಮತ್ತೆ ಯಾವುದೋ ವ್ಯಕ್ತಿಯ ಪೂಜೆಯನ್ನು ಮಾಡುವಂತಹ ಕೆಲ ಕಾರ್ಯಕರ್ತರ ಮಾತುಗಳಿಗೆ ಬಗ್ಗಬೇಕಾದಂತಹ ಸ್ಥಿತಿ ಎದುರಾಗೋದಿಲ್ಲ. BJP ಮತ್ತಷ್ಟು ಕ್ಲೀನ್ ಆಗತ್ತೆ. ಇನ್ನು ಮುಂದಿನ ವರ್ಷಗಳಲ್ಲಿ BJPಗೆ ಬಹುದೊಡ್ಡ ಅವಕಾಶಗಳು ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲೇ ಈ ಒಂದು ಮೀಟಿಂಗನ್ನು ಎಲ್ಲರೂ ಕೂಡ ಗಮನಿಸ್ತಾ ಇರುವಂಥದ್ದು. ನೋಡಿ, 23ರಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬಂತು. ಗುಜರಾತ್ನಲ್ಲಿ ಎರಡೆರಡು ಸಲ ಮುಖ್ಯಮಂತ್ರಿ ಆಗಿದ್ದಂತಹ ವಸುಂಧರಾ ರಾಜೆ ಅವರಿಗೆ ಮತ್ತೊಂದು ಅವಕಾಶ ಸಿಗುತ್ತೆ. 3ನೇ ಸಲ ಸಿಗಲ್ಲ, ಭಜನ್ ಲಾಲ್ ಅವರಿಗೆ ಸಿಗತ್ತೆ. ಯಾಕೆ? ಗುಜರಾತಿಗರ ಲಾಬಿಯ ಅಡಿಯಲ್ಲಿ ಯಾರಿಗೆಲ್ಲ ಇಂಥದ್ದೊಂದು ಅವಕಾಶಗಳು ಸಿಗುತ್ತೋ ಅವರು ಟಸ್ಸೇ ಆಗಿರ್ತಾರೆ. ಅದೇ ವಸುಂಧರಾ ರಾಜೆ ಅವರೇ ಮುಖ್ಯಮಂತ್ರಿ ಆಗಿದ್ದಿದ್ರೆ ಅವರ ಮಾತು ಮುಖ್ಯ ಆಗ್ತಿತ್ತು. ಅವರ ಅಣತಿಯನ್ನು ದಾಟಿ ಬೇರೆ ಕೆಲಸಗಳನ್ನು ಮಾಡೋದಕ್ಕೂ ಕಷ್ಟ ಆಗ್ತಿತ್ತು. ಈ ಹಿಂದಿನ ಬಹುಪಾಲು 2014ರಿಂದ ಇಲ್ಲಿಯ ತನಕದ ಯಾರೆಲ್ಲ ರಾಷ್ಟ್ರೀಯ ಘಟಕದ ಅಧ್ಯಕ್ಷರು ಬಂದಿದ್ದಾರೆ, ಹೋಗಿದ್ದಾರೆ, ಅವರೆಲ್ಲರೂ ಕೂಡ ಇದೇ ರೀತಿ ಟಸ್ಸೇ ಆಗಿದ್ರು. ಡಿಫ್ಯಾಕ್ಟೋ ಪ್ರೆಸಿಡೆಂಟ್ ಅಂತ ಈ ಕ್ಷಣಕ್ಕೂ ಕೂಡ ಇರುವಂಥದ್ದು JP ನಡ್ಡಾ ಅವರು ಇರಬಹುದು. ಆದರೆ ಡಿಫ್ಯಾಕ್ಟೋ ಪ್ರೆಸಿಡೆಂಟ್ ಅದು
ಅಮಿತ್ ಶಾ ಅವರೇನೇ ಕೇಂದ್ರ ಸಚಿವರ ಹುದ್ದೆಯನ್ನು ನಿಭಾಯಿಸ್ತಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಘಟಕದ ಅನಧಿಕೃತ ಅಧ್ಯಕ್ಷರಾಗಿಯೂ ಕೂಡ ಅವರು ಕೆಲಸ ನಿರ್ವಹಿಸ್ತಿರುವಂತಹ ಸಂದರ್ಭದಲ್ಲೇ ಬಹುಪಾಲು ರಾಜ್ಯಗಳಲ್ಲಿ ನೋಡಿ, ಮಧ್ಯಪ್ರದೇಶದಲ್ಲೂ ಕೂಡ ಬಹುದೊಡ್ಡ ಗೆಲುವಾಯಿತು. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮತ್ತೊಂದು ಸಲ ಮುಖ್ಯಮಂತ್ರಿ ಆಗ್ತಾರೆ ಮತ್ತೊಂದು ಸುತ್ತಿಗೆ ಅಂತ ಅಂದ್ಕೊಂಡಿದ್ರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಯಾಕೆ? ಮತ್ತೆ ಅದೇ ಗುಜರಾತಿ ಲಾಬಿಗರನ್ನು ದೂರ ಇಡಲಿಕ್ಕೆ RSS ಕಡೆಯಿಂದಲೂ ಕೂಡ ಸಾಧ್ಯವಾಗಲಿಲ್ಲ. ಮಧ್ಯಪ್ರದೇಶದ ಪ್ರಕರಣದಲ್ಲಿ ಅವರನ್ನು ಕೇಂದ್ರ ಕರ್ಕೋತೀವಿ ಅಂದರು, ಕೇಂದ್ರ ಮಂತ್ರಿ ಮಾಡಿದ್ದಾರೆ, ನೋ ಡೌಟ್. ಆದರೆ ಇನ್ನೂ ಒಂದು ಸುತ್ತಿಗೆ ಏನಾದರೂ ಶಿವರಾಜ್ ಸಿಂಗ್ ಚೌಹಾಣ್ ಅನ್ನುವಂತಹ ಸಭ್ಯಸ್ಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಇರೋ ಮಟ್ಟಿಗೆ ಇನ್ನೊಂದು ಸುತ್ತಿಗೆ ಮುಖ್ಯಮಂತ್ರಿ ಆಗಿದ್ದಿದ್ರೆ ಪ್ರಧಾನಿ ಹುದ್ದೆಗೆ ಅರ್ಹತೆಯನ್ನು ಗಿಟ್ಟಿಸ್ಕೊಳ್ತಿದ್ರು, ಮತ್ತು ಮೋದಿ ಅವರಿಗೆ ಬಹುದೊಡ್ಡ ಪ್ರತಿಸ್ಪರ್ಧೆಯನ್ನು ಕೂಡ ಕೊಡ್ತಿದ್ರು ಆ ಸ್ಥಾನಕ್ಕೆ. ಆದರೆ ಆ ಒಂದು ಮಾನದಂಡವನ್ನು ತಪ್ಪಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ದೂ ಕೂಡ ಗುಜರಾತಿ ಲಾಬಿಗರು ಅನ್ನುವಂಥದ್ದು ಈಗ ವಿಚಾರ. ಈ ಎಲ್ಲ ಅಂಶಗಳನ್ನು ನೋಡಿದಾಗಲೇ ಎಲ್ಲೋ ಒಂದು ಕಡೆ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ವಸುಂಧರಾ ರಾಜೆ ಅವರನ್ನು ತಂದು ಕೂರಿಸಿಬಿಟ್ರೆ ಬರೆದಿಟ್ಕೊಳ್ಳಿ, ಏಕಪಕ್ಷೀಯ ನಿರ್ಧಾರಗಳು ಇನ್ನು ಮುಂದೆ ಆಗೋದಿಲ್ಲ. ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಎಲ್ಲರನ್ನ ಸಮನ್ವಯದಿಂದ ತೆಗೆದುಕೊಂಡು ಹೋಗುವಂತಹ ಒಂದು ನಾಯಕತ್ವದ ಗುಣ ರಾಣಿ ವಸುಂಧರಾ ರಾಜೆ ಅವರಿಗಿದೆ. ಇದನ್ನು ಗಮನಿಸಿರುವಂತಹ ಮೋಹನ್ ಭಾಗವತ್ ಅವರು ಎಲ್ಲೋ ಒಂದು ಕಡೆ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ವಸುಂಧರಾ ರಾಜೆ ಅವರನ್ನು ಕೂಡ ಪರಿಗಣಿಸಬಹುದು. ಅದಕ್ಕೆ ಈ ಸೀಕ್ರೆಟ್ ಸಭೆ ಸಾಕ್ಷಿ. ಮತ್ತು ಒಂದು ಲೆಕ್ಕ ಏನಂದರೆ, ರಾಜಸ್ಥಾನದಲ್ಲಿ ನಾಯಕತ್ವದ ಬದಲಾವಣೆ ಆಗುವಂತಹ ಸಾಧ್ಯತೆಗಳೂ ಇದ್ದಿರಬಹುದು. ಆ ಜಾಗಕ್ಕೆ ವಸುಂಧರಾ ರಾಜೆ ಅವರನ್ನು ತಂದು ಕೂರಿಸುವಂತಹ ಪ್ರಯತ್ನಗಳು ನಡೀತಿರಬಹುದು. ಒಂದಂತೂ ಪಕ್ಕ, ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ವಸುಂಧರಾ ರಾಜೆ ಅಂತಹ ನಾಯಕಿ ಬಂದರೆ, ಯತ್ನಾಳ್ ಅಂತಹ ನಾಯಕರು ಎಲ್ಲ ರಾಜ್ಯಗಳಲ್ಲಿ ಎಷ್ಟು ಜನ ಇದ್ದಾರೋ ಪ್ರಾಮಾಣಿಕರು ಮತ್ತು ಕುಟುಂಬ ರಾಜಕಾರಣವನ್ನು ಧಿಕ್ಕರಿಸುವಂಥವ್ರು, ಅಂಥವರಿಗೆ ಬಹುದೊಡ್ಡ ಅವಕಾಶಗಳು ಸಿಗುತ್ತೆ. ಪ್ರಾಮಾಣಿಕ ಕಾರ್ಯಕರ್ತರಿಗೆ ಹೆಚ್ಚಿನ ಲಾಭ ಆಗತ್ತೆ. ಆ ಕಾರಣಕ್ಕೋಸ್ಕರನೇ ಮೋಹನ್ ಭಾಗವತ್ ಅವರು ಎಲ್ಲ ಒಂದು ಕಡೆ ಗುಜರಾತಿ ಲಾಬಿಗರ ವಿರುದ್ಧ ವಸುಂಧರಾ ರಾಜೆ ಪ್ರಯೋಗ ಮಾಡಿರಬಹುದು ಅಂತ ಅನಿಸುತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.